ಸ್ನೇಹಿತರೆ, ಈ ಚಾತುರ್ಮಾಸದಲ್ಲಿ ಮಾಡುವಂಥ ಇನ್ನೊಂದು ವಿಶೇಷವಾಗಿರುವಂಥ ವ್ರತವನ್ನು ಹೇಳ್ಕೊಡ್ತೀನಿ. ಈ ವ್ರತವನ್ನು ಮಾಡೋದ್ರಿಂದ ಮನೆಯಲ್ಲಿ ಧಾನ್ಯ ದಾರಿದ್ರ್ಯ ಆಗಲಿ, ಧನ ದಾರಿದ್ರ್ಯ ಆಗಲಿ ಯಾವತ್ತೂ ಬರುವುದಿಲ್ಲ ಅಂಥೇಳಿ ಈ ವ್ರತ ಬಹಳಷ್ಟು ಸರಳದ, ಯಾರು ಬೇಕಾದರೂ ಮಾಡ್ಬೋದು. ಸರಳವಾಗಿ ತಿಳಿಸ್ಕೊಟ್ಬಿಡ್ತೇನೆ ನೋಡ್ರಿ. ಈ ವ್ರತವನ್ನು ಕೇವಲ ದ್ವಾದಶಿ ದಿವಸ ಮಾತ್ರ ಮಾಡಬೇಕು. ನಿತ್ಯ ಪೂಜೆ ಏನೂ ಇರುವುದಿಲ್ಲ, ಕೇವಲ ದ್ವಾದಶಿ ದಿವಸ ಮಾತ್ರ. ದ್ವಾದಶಿ ದಿವಸ ನೀವು ಏಕಾದಶಿ ಉಪವಾಸ ಮಾಡ್ತಿರೋ ಇಲ್ಲೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ದ್ವಾದಶಿ ದಿವಸ ಸ್ನಾನವನ್ನು ಮಾಡಿ ದೇವರ ಮುಂದೆ ಅಥವಾ ನಿಮ್ಮ ಮನೆಯಲ್ಲಿ ದೇವರ ಮುಂದೆ ಜಾಗ ಇಲ್ಲ ಅಂದರೆ ಅಡುಗೆ ಮನೆ ಕಟ್ಟೆ ಮೇಲೆ ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕಿ ಒಂದು ದೀಪವನ್ನು ಹಚ್ಚಿಡಬೇಕು. ಹಚ್ಚಿಟ್ಟು ಈಗ ಒಂದು ಹಿತ್ತಾಳಿ ಅಥವಾ ತಾಮ್ರದ ಗೆಂಡೆ, ನಾವು ಕಂಚಿಂದು ಕೊಟ್ಟರು ಒಳ್ಳೆಯದು. ಕಂಚು, ಹಿತ್ತಾಳೆ ಅಥವಾ ತಾಮ್ರದ ಒಂದು ಗಿಂಡಿಯನ್ನು ಖರೀದಿಸಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ತೋರಿಸ್ತೀನಿ ನೋಡಿರಿ. ನಾನು ತೊಗೊಂಡು ಬಂದೀನಿ, ನಾನು ಕೂಡ ದಾನ ಕೊಡಲಿಕ್ಕೆ ಹಿಡ್ದೀನಿ. ಈ ರೀತಿಯಾಗಿ ಒಂದು ತಾಮ್ರದ, ಕಂಚಿನ, ಹಿತ್ತಾಳೆ ನಿಮಗೆ ಯಾವುದು ಅನುಕೂಲ ಇರ್ತದೋ ಒಂದು ಸಣ್ಣ ಗಿಂಡಿ, ಇಷ್ಟ ಇದರ ಅಳತೆ ಇದ್ದರೆ ಸಾಕು ನೋಡಿರಿ. ಈ ಗಿಂಡಿಯನ್ನು ಮುತ್ತೈದಿಗೆ ಯಾಕೆ ದಾನ ಕೊಡಬೇಕು ಅಂದರೆ, ಯಾರು ತುಳಸಿ ಪೂಜೆಯನ್ನು ಮಾಡ್ತಿರ್ತಾರೋ ನಿತ್ಯ ಅಂಥವ್ರಿಗೆ ಕೊಡಬೇಕು ದಾನ. ದೇವರು ಧರ್ಮ ಆಚರಣೆಯನ್ನು ಮಾಡೋರಿಗೆ ಮಾತ್ರ ನಾವು ದಾನ ಧರ್ಮ ಕೊಟ್ಟಾಗ ನಮ್ಗೆ ಆ ಪುಣ್ಯ ಬರ್ತದೆ. ಇದೊಂದು ಸಣ್ಣ ಗಿಂಡಿಯನ್ನು ತೆಗೆದುಕೊಂಡು ಬರಬೇಕು. ಇದನ್ನು ಸ್ವಚ್ಛ ತೊಳೆದು ಒರೆಸಿ ಅದಕ್ಕೆ ಸ್ವಸ್ತಿಕ ಕುಂಕುಮದಿಂದ ಬರೆದು ಅದರದ್ದು ಗಂಟ ಪೂರ್ತಿ ಅಕ್ಕಿಯನ್ನು ತುಂಬಬೇಕು. ಅಕ್ಕಿಯನ್ನು ತುಂಬಿ ರಂಗವಲ್ಲೇ ಹಾಕಿರ್ತೀವಲ್ಲ ಅದರ ಮೇಲೆ ಈ ರೀತಿ ಇಡಬೇಕು. ಇಟ್ಟು ಅದರ ಮೇಲೆ ಒಂದು ಬೆಲ್ಲದ ತುಂಡನ್ನು ಇಡಬೇಕು. ಆ ಒಂದು ಈ ರೀತಿಯಾಗಿ ಒಂದು ಬೆಲ್ಲದ ತುಂಡನ್ನು ಅದರ ಮೇಲೆ ಇಟ್ಟು, ಅದು ಲಕ್ಷ್ಮೀ ಸಹಿತ ನಾರಾಯಣ ಸನ್ನಿಧಾನ ಅಲ್ಲಿಗೆ ಬರ್ತದಂತ. ಯಾವತ್ತೂ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಬರುವುದಿಲ್ಲ. ಅದಕ್ಕೆ ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕು. ನಾ ಸಂಕಲ್ಪ ಆಮೇಲೆ ಹೇಳ್ಕೊಡ್ತೇನಂತ. ಮೊದಲೇನು ಮಾಡಬೇಕು, ಒಂದು ಸಣ್ಣ ಗಿಂಡಿಯಲ್ಲಿ ನೀರು ತೊಗೊಂಡು ಪಾದಯೋಪ ಲಕ್ಷ್ಮೀ ಸಹಿತನಾರಾಯಣ ದೇವತಾಭ್ಯನೋ ಪಾದಯೋಪಾದ್ಯಂ ಸಮರ್ಪ್ಯಾಮಿ ಹಸ್ತೋರ್ಗಂ ಸಮರ್ಪ್ಯಾಮಿ ಮುಖ್ಯ ಆಚಮನಿಯಂ ಸಮರ್ಪ್ಯಾಮಿ ಅಂತೇಳಿ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಗೆಜ್ಜೆ ವಸ್ತ್ರ ಸಹ ಏರಿಸ್ಬೇಕು. ಇದಕ್ಕೆ ಗೆಜ್ಜೆ ವಸ್ತ್ರ, ಅರಿಶಿನ ನಿಮಗೆ ಒಂದು ಡೆಮೋ ತೋರಿಸ್ಲಿಕ್ಕತ್ತೀನಿ ಅಷ್ಟ. ಯಾಕಂದರೆ ನನಗೂ ಬಹಳಷ್ಟು ಸಮಯ ಇರೋದಿಲ್ಲ, ಅದಕ್ಕೆ ಗೆಜ್ಜೆ ವಸ್ತ್ರ ಏರಿಸಬೇಕು. ಹೂವು ಎಲ್ಲವನ್ನು ಏರಿಸಿ ಧೂಪ ದೀಪ ಮಾಡಿ ಇದಕ್ಕೆ ಒಂಚೂರು ಸಕ್ಕರೆ ನೈವೇದ್ಯವನ್ನು ತೋರಿಸ್ಬೇಕು. ಪ್ರತಿ ದ್ವಾದಶಿ ದಿವಸ ತೋರಿಸಿ ಈ ಏನು ಪೂಜಾ ಮಾಡಿರ್ತಿರಲ್ಲ ಈ ಗಿಂಡಿಯನ್ನು ಅದಕ್ಕೆ ಅದರ ಜೊತೆ ತಾಂಬೂಲ ದಕ್ಷಿಣೆಯನ್ನು ಇಡಬೇಕು. ಅದರ ಪಕ್ಕದಲ್ಲಿ ತಾಂಬೂಲ ದಕ್ಷಿಣೆಯನ್ನು ಇಟ್ಟು ದಾನ ಕೊಡಬೇಕಾದ್ರೆ ಆ ತಾಂಬೂಲ ದಕ್ಷಿಣೆ ಮತ್ತು ಆ ಗಿಂಡಿ ಅದರೊಳಗಿನ ಅಕ್ಕಿ ಬೆಲ್ಲ ಎಲ್ಲವನ್ನು ದಾನವಾಗಿ ಕೊಡಬೇಕು. ಇಷ್ಟು ಏನು ಪೂಜೆ ಮಾಡಿರ್ತಿರಲ್ಲ ಆ ಗಿಂಡಿ ಯಥಾ ರೀತಿಯಲ್ಲಿ ದಾನವಾಗಿ ಕೊಡಬೇಕು. ಅಂದರೆ ಅಕ್ಕಿನೂ ಅದರೊಳಗೆ ಇರಬೇಕು, ಬೆಲ್ಲನೂ ಅದ್ರ ಜೊತೆ ಇರಬೇಕು. ಅದಕ್ಕೆ ಏರಿಸಿದ ಹೂ, ಗೆಜ್ಜೆ ವಸ್ತ್ರ ಎಲ್ಲ ಇಟ್ಕೊಂಡು ತಾಂಬೂಲ ದಕ್ಷಿಣೆ ತೊಗೊಂಡು, ಆ ದಕ್ಷಿಣೆ ನಿಮಗೆ ಯಥಾಶಕ್ತಿ 10 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ನೀವೆಷ್ಟು ಕೊಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ತಾಂಬೂಲ ದಕ್ಷಿಣೆ ಸಹಿತ ಈ ಗಿಂಡಿಯನ್ನು ದಾನ ಮಾಡಬೇಕು. ಯಾರಿಗೆ ಮಾಡಬೇಕು ಅಂದರೆ ಮುತ್ತೈದೆ, ಬ್ರಾಹ್ಮಣ ಮುತ್ತೈದೆ, ಯಾರು ಪೂಜೆ ಪುನಸ್ಕಾರಗಳು ನಿತ್ಯ ಮಾಡ್ತಿರ್ತಾರೋ, ತುಳಸಿ ಪೂಜೆ ಮಾಡ್ತಿರ್ತಾರೋ, ಮುಟ್ಟು ಮೈಲಿಗೆಯನ್ನು ಯಾರು ಪಾಲಿಸ್ತಿರ್ತಾರೋ ಅಂಥವ್ರಿಗೆ ಕೊಟ್ಟಾಗ ಪೂಜೆ. ಯಾಕಂದರೆ ನಿಮ್ಗೆ ಕೊಟ್ಟಂಥ ಗಿಂಡಿಯನ್ನು ತೆಗೆದುಕೊಂಡು ಅವರು ತುಳಸಿ ಪೂಜೆ ಮಾಡಿದರೆ ಸಾಕು, ಮಾಡಿದರೆ ನಿಮ್ಗೆ ಪುಣ್ಯ ಬರ್ತದೆ. ಅದಕ್ಕಾಗಿ ಯಾರು ಪೂಜೆ ಪುನಸ್ಕಾರ ಅಕಸ್ಮಾತ್ ಬ್ರಾಹ್ಮಣ ಹೆಣ್ಮಕ್ಳು ಸಿಗಲಿಲ್ಲ ಅಂದರೆ ನೀವು ನಿಮಗೆ ಯಾರು ಅನುಕೂಲ ಇರ್ತದೋ ಅವರಿಗೂ ಸಹ ಕೊಡ್ಬೋದು. ಯಾರೂ ಸಿಗಲ್ಲ ಅಂತಂದರೆ ದೇವಸ್ಥಾನಕ್ಕೆ ಸಹ ಈ ಗಿಂಡಿಯನ್ನು ಒಯ್ದು ದಾನವಾಗಿ ಕೊಡ್ಬೋದು. ದೇವಸ್ಥಾನಕ್ಕೆ ಕೊಟ್ಟರೆ ದೇವರ ಪೂಜೆಗೆ ಕೂಡ ಅನುಕೂಲ ಆಗ್ತದೆ. ಅದಕ್ಕಾಗಿ ಈ ರೀತಿಯಾಗಿ ಪ್ರತಿ ದ್ವಾದಶಿ, ಚಾತುರ್ಮಾಸ 4 ತಿಂಗಳು ಏನಿರ್ತದಲ್ಲ, ಪ್ರತಿ ದ್ವಾದಶಿ ಅಂತಂದರೆ 8 ದ್ವಾದಶಿ. ಒಂದು ತಿಂಗಳಲ್ಲಿ 2 ದ್ವಾದಶಿ ಬರ್ತದೆ, 4 ತಿಂಗಳಲ್ಲಿ 8 ದ್ವಾದಶಿ ಬರ್ತಾವೆ. ಹೀಗಾಗಿ 8 ದ್ವಾದಶಿ ದಿವಸ ಒಂದೊಂದು ದ್ವಾದಶಿಗೂ ಒಂದೊಂದು ಹೆಸರಿರ್ತದೆ. ಆ ಭಗವಂತನ ಹೆಸರಿನಿಂದಲೇ ದಾನವಾಗಿ ಕೊಡಬೇಕು. 1ನೇದ್ದು ಶ್ರೀ ವಿಷ್ಣು, 2ನೇದ್ದು ಶ್ರೀ ವಾಮನ, ಶ್ರೀಧರ, ಪ್ರದ್ಯುಮ್ನ, ವಾಮನ, ಅನಿರುದ್ಧ, ಪದ್ಮನಾಭ, ಸಂಕರ್ಷಣ, ದಾಮೋದರ, ಶ್ರೀ ವಾಸುದೇವ. ಒಟ್ಟು 8 ಹೆಸರುಗಳು. ಒಂದೊಂದು ದ್ವಾದಶಿ ಕೊಡಬೇಕಾದ್ರೆ ಒಂದೊಂದು ನಾಮದಿಂದ ಸಂಕಲ್ಪವನ್ನು ಮಾಡಿಕೊಂಡು ಕೊಡಬೇಕು. ಇನ್ನು ಸಂಕಲ್ಪ ಏನು ಮಾಡಬೇಕು ಅಂತಂದರೆ, ಶ್ರೀ ವಿಷ್ಣು ಪ್ರೇರಣೆಯ ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಚಾತುರ್ಮಾಸ ನಿಮಿತ್ಯ
ಯಥಾಶಕ್ತಿ ಯಥಾ ಜ್ಞಾನೇನ ವಿಷ್ಣೋರರ್ಪಿತ ದಾನಮಹಂ ಕರಿಷ್ಯೆ ಅಂಥೇಳಿ ಅದನ್ನು ದಾನವಾಗಿ ಕೊಡಬೇಕು. ಈ ರೀತಿಯಾಗಿ ಪ್ರತಿ ದ್ವಾದಶಿ ನೀವು ಕೊಡ್ತಾ ಕೊಡ್ತಾ ಕೊನೆಯ ದ್ವಾದಶಿ ಒಂದು ಮುತ್ತೈದೆಗೆ ಒಂದು ಸೀರೆ ಕೊಡ್ಬೋದು, ಅಥವಾ ಬ್ಲೌಸ್ ಪೀಸು, ಅಥವಾ ಈ ರೀತಿಯಾಗಿ ದಾನವಾಗಿ ನೀವು, ಅಂದರೆ ಲಕ್ಷ್ಮೀ ಸಹಿತ ವಿಷ್ಣುವಿನ ಪೂಜೆ ಇರೋದರಿಂದ ಒಂದು ಶರ್ಟ್ ಪೀಸು, ಅದರ ಮೇಲೆ ಒಂದು ಶಲ್ಲೆಯನ್ನು ಇಟ್ಟು ಮತ್ತು ಒಂದು ಬ್ರಾಹ್ಮಣ ಮುತ್ತೈದೆಗೆ ಕೊಟ್ಟರೆ ಈ ಚಾತುರ್ಮಾಸದ ನೇಮ ನಿಮಗೆ ಬಹಳಷ್ಟು ಫಲವನ್ನು ತಂದು ಕೊಡ್ತದೆ. ನಿಮ್ಮ ಮನೆಯಲ್ಲಿ ಯಾವತ್ತಲೂ ಧನ ಆಗಿರ್ಬೋದು, ಧಾನ್ಯ ದಾರಿದ್ರ್ಯ ಆಗಿರ್ಬೋದು ಯಾವತ್ತೂ ಬರೋದಿಲ್ಲ. ಈ ರೀತಿ ಚಾತುರ್ಮಾಸದಲ್ಲಿ ಕೊಡುವಂಥ ದಾನಗಳು ಬೇಕಾದಷ್ಟದ. ಸಮಯ ಸಿಕ್ಕಾಗೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ, ನಿಮ್ಗೆ ಎಷ್ಟು ಅನುಕೂಲನೋ ಮಾಡ್ಬೋದು. ಇನ್ನೂ ಒಂದು ವಿಷಯ ಹೇಳ್ತೀನಿ, ಯಾರು ಎಷ್ಟೇ ವ್ರತಗಳನ್ನು ಹಿಡಿಬಹುದು, ಒಂದೇ ವ್ರತ 2 ವ್ರತ, ಒಂದೇ ವ್ರತ ಮಾಡಬೇಕಾ ಅಂತೇನೂ ಇಲ್ಲ, ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. 2 ವ್ರತ 3 ವ್ರತ ವ್ರತಗಳನ್ನು ಹಿಡಿಬೇಕಾಗ್ತದೆ. ಸಂಕಲ್ಪ ಮಾತ್ರ ಬೇರೆ ಬೇರೆಯಾಗಿರ್ತದೆ. ಈ ರೀತಿಯಾಗಿ ಚಾತುರ್ಮಾಸದ ವ್ರತದಲ್ಲಿ ಮತ್ತೊಂದು ಮಹತ್ವದ ವ್ರತವನ್ನು ಹೇಳ್ಕೊಟ್ಟೇನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.